ನಮಸ್ಕಾರ ಸ್ನೇಹಿತರೆ. ಆಂಟಿ ಇವತ್ತಿನ ಸ್ಪೆಷಲ್ ಏನ್ವಾ? ಇವತ್ತಿನ ಸ್ಪೆಷಲ್ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಉದುರು ಹಿಟ್ಟಿನ ಪಲ್ಯ, ಆಮೇಲೆ ಉದುರು ಬ್ಯಾಳಿ, ಆಮೇಲೆ ಅದ್ರ ಕೂಡ ಬಿಜಾಪುರದ ಬಿಳಿ ಜೋಳದ ರೊಟ್ಟಿ ಸಂಪ. ಇವತ್ತಿನ ಸ್ಪೆಷಲ್ ರೆಡಿ ಮಾಡಿಬಿಡೋಣ ಪಟಾಪಟ ಅಂತ ಹೇಳಿ ಮಾಡ್ಬಿಡೋಣ. ಬಾರ್ವಾ ಚಿಕ್ಕಿ. ಹಾಂ, ಒಲಿ ಪೂಜೆ ಮಾಡ್ತಾನೆ ನೋಡಂಟಿ. ಹಾಂ, ಬಡ ಬಡ ಮಾಡಿ. ಒಳ್ಳೆ ಫೋನ್ ಹಚ್ಚಿಲ್ಲ. ಅನ್ನಕ್ಕೆ ಬ್ಯಾಳಿಗೆ ಇಡತ್ತೇನು ಮಾದೇವಿ? ಅನ್ನಕ್ಕೆ ಬೆಳಗ್ಗೆ ಇಟ್ಟೆ ನೋಡಂಟಿ. ಹಾಂ, ಉದುರು ಬ್ಯಾಳಿಗೆ ಬ್ಯಾಳಿ, ಅದ್ರ ಕೂಡ ಒಂದು ಸ್ವಲ್ಪ ಅನ್ನ. ಇದೇನು ಬ್ಯಾಳಿ? ಬ್ಯಾಡ್ ನೋಡಿ. ಈಗ ನೆಕ್ಸ್ಟ್ ಹುಂಚೆ ನೀರು ಹಾಕಿದ್ದೀನಿ ಮಾದೇವಿ? ಹುಂಚೆ ನೆನೆ ಹಾಕಿತ್ತು ನೋಡಿ. ಹಾಂ, ಅನ್ನ ರೆಡಿ ಆಯ್ತಾ ಮಾದೇವಿ? ಅನ್ನ ಹಾಕಿ ಹಾಂ, ಇಳಿ ಬಿಡೋದನ್ನ. ಬ್ಯಾಳಿ ರೆಡಿ ಆತನದು? ಬ್ಯಾಳಿ ಇನ್ನೊಂದು ಇಷ್ಟ ಕುದಿಬೇಕು ನೋಡಿ. ಹಾಂ, ಉದುರು ಬ್ಯಾಳಿಗೆ. ಹಾಂ, ಉದುರಿ ಹಿಟ್ಟಿನ ಪಲ್ಯ ರೆಡಿ ಮಾಡತ್ತೇನು ಮಾದೇವಿ? ಹಾಂ, ಅದನ್ನು ಕಲಿಸ್ಕೊಂಡ್ಬಿಡೋಣ ಆಂಟಿ. ಹಾಂ, ಹ್ಞೂ. ಆಂಟಿ, ಹ್ಞೂ, ಇದು ಉದುರು ಹಿಟ್ಟಿ ಪಲ್ಯಕ್ಕೆ ಹ್ಞೂ, ಹೆಸರು ಹಿಟ್ಟು ನೋಡ್ರಿ. ಹಾಂ, ಈ ಥರ ಇದನ್ನ ಸಣ್ಣಗ ರವೆ ಇಟ್ಟು ಒಡಿಸ್ಕೋಬೇಕು ನೋಡ್ರಿ. ಹಾಂ, ಒಂಥರ ಬಾಂಬೆ ರವೆ ಅದಂಗದಿಲ್ಲ? ಬಾಂಬೆ ರವದಂಗೆ ಅಂದ್ರೆ ಇದು ಬಡ್ದೊಡಿಗೆ ಅದು ಮಾಡ್ತಿರ್ತೇವಲ್ಲ, ಹಾಂ, ಆ ಟೈಪ್ ನೋಡ್ರಿ. ಹಾಂ, ಈಗ ಇದ್ರಾಗ ಎಲ್ಲ ಜಾನಿ ಹಾಕೊಂಬಿಡೋಣ್ರಿ. ಹಾಂ, ಉದುರು ಹಿಟ್ಟಿನ ಪಲ್ಯಕ್ಕೆ ಏನೇನು ಬೇಕು ಅನ್ನೋದು ಪಟಪ್ಪ ಹಾಕಿಬಿಡು. ಇದು ಹಸೆ ಖಾರ ರೀ, ಹ್ಞೂ, ಅರ್ಧ ಇಟ್ಟಿದ್ದು. ಹ್ಞೂ, ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಕರಿಬೇವು, ಕೊತ್ತಂಬರಿ, ಪುದೀನ ಎಲ್ಲಾನು ಹಾಕಿ ಹ್ಞೂ, ಅರ್ಧ ಇಟ್ಟೈತ್ರಿ. ಇದನ್ನ ಹಾಕ್ತಾ ನೋಡ್ರಿ. ಮೊದ್ಲು ಹ್ಞೂ, ಖಾರ ನೋಡ್ಕೊಂಡು ಹಾಕೋರಿ. ಹ್ಞೂ, ರುಚಿಗೆ ತಕ್ಕಷ್ಟು ಹ್ಞೂ, ಖಾರ ನೋಡ್ಕೊಂಡು ಹಾಕೋರಿ. ಹ್ಞೂ, ಫಸ್ಟ್ಗೆನ ಇದನ್ನ ಖಾರನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಇಷ್ಟು ಈ ಥರ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಂಟಿ. ಹಾಂ, ಒಂದೊಂದು ಹಾಕಿ ಮಿಕ್ಸ್ ಮಾಡೋಣಂತ. ಹ್ಞೂ, ಉದುರು ಹಿಟ್ಟಿ ಪಲ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ಹ್ಞೂ, ಅರಿಶಿನ ಪುಡಿ, ನಮಗೆ ಹೇಳ್ರಿ, ಬೆಲ್ಲ, ಪುಡಿ ಮಾಡಿ ಹಿಂಗೆ ಹಾಕ್ಬೇಕು ನೋಡಿ. ಇದಕ್ಕೆ ಎಲ್ಲ ಜೋನಿ ಹಾಕಿದ್ದಾತೀಗ. ಹ್ಞೂ, ಈಗ ಏನೈತಲ್ಲ ಲಾಸ್ಟಿಗೆ ಹಾಕೋದು ಇದು ನೋಡ್ರಿ, ಮೇನ್ ಇರೋದು. ಇದಕ್ಕೆ ಹುಣಸೆ ಹಣ್ಣಿನ ಹುಳಿ. ಹುಣಸೆ ಹಣ್ಣಿನ ಹುಳಿ. ಹುಳಿನ ಸ್ವಲ್ಪ ಮಂದಾಗ ಕಿವುಚ್ಕೋಬೇಕು. ಹ್ಞೂ, ಎಲ್ಲ ಹೊರಗೆ ರೆಡಿ ಮಾಡ್ಬೇಕಲ್ಲ ಇದನ್ನು. ಉದುರು ಹಿಟ್ಟಿ ಪಲ್ಯ ಇದನ್ನು ಹೊರಗೆ ರೆಡಿ ಮಾಡಿ, ಹ್ಞೂ, ಆಮ್ಯಾಗ ಒಗ್ಗರಣೆ ಹಾಕಿ ತಳಸ್ಕೋ ಅಂತ ಕುಂತ್ಬಿಡೋದು ಸ್ವಲ್ಪ ಉದುರಾಗೋ ಮಟನು. ಹುಂಚಿ ಹುಳಿನ ಒಮ್ಮೆಲೆ ಹಾಕ್ಬೇಡ್ರಿ, ನೋಡ್ಕೊಂಡು ಹಾಕೋರಿ. ಹ್ಞೂ, ಈ ರೀತಿ ಮಿಕ್ಸ್ ಆಗತ್ ನೋಡಂಟಿ. ಹಾಂ, ಹೊರಗೆ ಎಲ್ಲ ಕಲಸ್ಕೊಂಡ್ಬಿಡೋದು. ಗಂಟೆ ಏನು ಆಗೋದಿಲ್ಲ. ಮತ್ತೆ ಗಂಟೆ ಆಗೈತೆ ಅಂತ ತಿಳ್ಕೊಬೇಡ್ರಿ. ಅದು ಏನು ಒಗ್ಗರಣೆ ಹಾಕ್ತೇವಲ್ಲ ಅವಾಗೆಲ್ಲ ಬಿಟ್ಕೊಂಡು ಚಲೋತ್ನಂಗೆ ಹುರಿತೈತಿ ನೋಡ್ರಿ. ಇದು ಅದು ಅವಾಗ ಉದುರು ಹಿಟ್ಟಿ ಪಲ್ಯ ರೆಡಿ ಆಗ್ತದೆ. ಹಾಂ, ಈಗ ಅದನ್ನೆಲ್ಲ ರೆಡಿ ಮಾಡ್ಕೊ. ಹಂಗೆ ನಾವು ಬಾಳಿಗೆ ಇಟ್ಕೊಂಡ ಬಿಡೋಣ ಒಗ್ಗರಣೆ ಹಾಕಕ್ಕೆ. ಬ್ಯಾಳಿ ಕುದತ್ ಮಾದೇವಿ ತೆಗೆದು ಬಿಡ್ತಾನೆ. ಇದನ್ನ ತೆಗೆದು ಉದ್ರ ಬ್ಯಾಳಿಗೂ ಸಜ್ಜು ಮಾಡ್ಕೊಂಡ್ಬಿಡೋಣಂತ.
ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕಂಟಿ. ಎಣ್ಣೆ ಜಾಸ್ತಿನ ಹಾಕಿ ನೋಡುವ. ಎಣ್ಣೆ ಜಾಸ್ತಿ ಹಾಕೋ ಉದ್ದೇಶ ಏನಪ್ಪ ಅಂದ್ರೆ ಈ ಉದ್ರ ಹಿಟ್ಟಿನ ಪಲ್ಯ ಏನೈತಲ್ಲ ನೀರು ಹಾಕೋಂಗಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಅದ ಅಷ್ಟ ಇದ್ರೊಳಗನ ಈ ಎಣ್ಣೆ ಒಳಗೆ ಇದ್ದಂಥ ಈ ಉದ್ರ ಹಿಟ್ಟಿನ ಪಲ್ಯದ ಏನು ಕಲ್ಸ್ಯಾವಲ್ಲ ಈಗ ಈ ತೇವಾಂಶದೊಳಗನ ಹುರಿಬೇಕು ಅದನ್ನ. ಹಿಂಗಾಗಿ ಇನ್ನು ನೀರು ಹಾಕೋಂಗಿಲ್ಲಲ್ಲ, ಹಿಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಉದ್ರ ಹಿಟ್ಟಿನ ಪಲ್ಯ. ಸಾಸಿವೆ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಅದರ ಡೆಕೋರೇಷನ್ ಜಾತಿ ಮಾಡ್ಬಿಡ್ತಾನೆ ನೋಡುವ. ಒಂಥರ ಕರ್ದಂಗೆ ಆಗ್ಬೇಕು ನೋಡಂಟಿ ಇದೆಲ್ಲ. ಈ ಹೆಸರು ರವಾ ಏನು ತೊಗೊಂಡೇವಲ್ಲ ಉದ್ರ ಹಿಟ್ಟಿನ ಪಲ್ಯಕ್ಕೆ ಇದ್ರೊಳಗೆ ಮಸ್ತಾಗಿ ಹುರಿಬೇಕದ ಶಿಸ್ತ. ಕಿಚ್ಚಿನ ಮ್ಯಾಗ ಲಾಸ್ಟಿಗೆ ಏನು ಉರಿ ತೆಗೆದು ಇಷ್ಟ ಕಿಚ್ಚಿನ ಮ್ಯಾಗನ ಹೊಳ್ಳಿ ಆಡಿಸ್ಬೇಕು ನೋಡುವ ಇದನ್ನೆಲ್ಲ. ಇದ್ರಾಗಿನ ಕರಿಬೇವು ಎಷ್ಟು ಮಸ್ತ್ ಅನ್ಸಕತ್ತ ನೋಡ. ಎಷ್ಟು ಘಮ ನೋಡೋದನ್ನ, ಎಷ್ಟು ಘಮ ಘಮ ಅನ್ನತತಿ. ಈಗ ಅದು ಒಗ್ಗರಣೆ ಬಿದ್ದು ಕೂಡಲೇ ಅಷ್ಟು ಘಮ ಘಮ ಚಲೋ ಆಗ್ಬಿಡ್ತದೆ ನೋಡುವ ಇದ್ರದ್ದು. ಮೇನ್ ನಮ್ಮ ಉತ್ತರ ಕರ್ನಾಟಕದ ಅಡ್ಗಿಗೆ ಕರಿಬೇವು ಕೊತ್ತಂಬರಿ ಇದ್ರನ ಭಾಳ ಕಂಪಕತ್ ನೋಡ್ರಿ ಅಡಿಗೆ. ಮೇನ್ ಯಾವ ಅಡಿಗೆಗೂ ಮೇನ್ ಕರಿಬೇವು. ಅದಿಲ್ಲ ಅಂದ್ರೆ ಅಡಿಗೆ ಮಾಡಕ್ ಮನ್ಸ ಬರಂಗಿಲ್ಲ ನೋಡ್ರಂಟಿ. ಹೆಚ್ಚು ಕಮ್ಮಿ ಒಂದು 15-20 ನಿಮಿಷ ಇಷ್ಟು ಫ್ರೈ ಮಾಡ್ಬೇಕಲ್ಲ ಇದನ್ನ. ಇಲ್ಲ ತಳ ಹಿಡಿತೈತಲ್ಲ ಆಂಟಿ. ಏಕ ಅಷ್ಟು ಕೈ ಆಡ್ಸ್ಕೊಂತ ಕುಂದ್ರಬೇಕು. ಇಲ್ಲ ಅಂದ್ರೆ ಹಸಿ ಉಳಿತೈತಿ. ಇಲ್ಲ ತಳ ಹಿಡಿತೈತಿ. ಏಕ ಇಷ್ಟು ಕೈ ಆಡ್ಸ್ಕೊಂತ ಕುಂತ್ರ ತಳನೂ ಹಿಡಿದಲ್ಲ, ಹಸಿನೂ ಉಳಿದಲ್ಲ. ಅದನ್ನೆಲ್ಲ ಉದುರಾಗಿ ಮಸ್ತ್ ಆಕತಿ ಆಂಟಿ. ಇನ್ನೂ ಒಂದು ಐಟಮ್ಸ್ ಐತಿ ನೋಡ್ರಿ, ಅದನ್ನೊಂದು ಹಾಕ್ಬಿಡ್ತಾನೆ ಈಗ. ಕೊತ್ತಂಬರಿ ಒಂದು ಹಾಕಿಬಿಟ್ರೆ ಮುಗೀತು ನೋಡುವ. ಇದ್ರಾಗಿರೋದು ಗಮ್ಮತ್. ಇನ್ನೊಂದು 2 ನಿಮಿಷ ಇದೆಲ್ಲ ರೆಡಿ ಆಗೈತಿ ಈಗ ಇನ್ನೊಂದು 2 ನಿಮಿಷ ಅಷ್ಟೇ ಅದನ್ನ ಹೊಳಾಡ್ಸ್ಬಿಟ್ರೆ ಮುಗೀತು. ನಮ್ದು ಉದ್ರ ಹಿಟ್ಟಿ ಪಲ್ಯಾರ ಮಾಡಂಟಿ. ಅದು ಬಡದ್ ಮಾಡ್ತೇವಲ್ಲ ಆ ಹಿಟ್ಟಿ ಪಲ್ಯಾರ ಮಾಡು. ಅದಕ್ಕೆ ಕರ್ಮೆ ಕೊತ್ತಂಬರಿ ಅದ್ರ ಉದ್ದ, ಹಸೆ ಖಾರ, ಉಪ್ಪು, ಹುಳಿ ಹದವಾಗಿ ಬಿತ್ತಂದ್ರ ಮಸ್ತ್ ಘಮ ಘಮ ಅಂತತ್ ನೋಡ್ರಿ. ಹೌದು, ರೆಡಿ ಆತಲ್ಲ ಮದಕ್ಕಿದು. ರೆಡಿ ಆಯ್ತು ನೋಡ್ರಿ. ಬಾಯಿ ಮುಚ್ಚಿ ಇಟ್ಬಿಡು. ಇನ್ನು ಬ್ಯಾಳಿ ಒಂದು ಒಗ್ಗರಣೆ ಹಾಕ್ಬಿಡು. ಉದ್ರ ಬ್ಯಾಳೆ ಮೇಲೆ ಈಗ ಅದ್ರ ಬೇಳೆ ಒಗ್ಗರಣೆ ಹಾಕ್ಬಿಡೋಣ ಆಂಟಿ. ಹಾಂ, ಆಂಟಿ. ಹಾಂ, ಸಾಸ್ವಿ, ಹಾಂ, ಸ್ವಲ್ಪ ಜೀರಿಗೆ ಹಾಕ್ತೇನೆ ನೋಡ್ರಿ. ಬೆಳ್ಳುಳ್ಳಿ, ಕರಿಬೇವು, ಹಸೆ ಖಾರ ಅಂತ ಉರಿ ಜೋಳ ಹೇಳ್ತು. ಆಂಟಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬೆಲ್ಲ, ಹುಣಸಿ ರಸ, ಸಾಕ. ಬ್ಯಾಳಿ ಕುದಿತ್ರಿ. ಇದು ಕೊತ್ತಂಬರಿ ಹಾಕಿ ನೋಡಂಟಿ. ಹಾಕಿ ಕಲಿಸಿ ಇಳಿ ಬಿಡುವ.
ಜಿಗಿಟಿಗೆ ಜಿಗಟ್ ಹಾಕ್ತೀವಿ ಆಂಟಿ. ಹಾಂ ಜಿಗಿಟ್ ಹಾಕಿ ರೊಟ್ಟಿ ಮಾಡಿಬಿಟ್ರೆ ಮುಗ್ದ ಹೋತು. ರೊಟ್ಟಿ ಮಾಡಿಬಿಡ್ತೀನಿ ಬಡ ಬಡ. ನೋಡಂಟಿ ದಳಿ ಬಡ ಬಡ ಎಡಿ ಒಂದು ಮಾಡಿಬಿಡು ಬಡ ಬಡ ಎಲ್ಲಿ ಇದನ್ನ ತಗೊಂಡು ತೊಳೆದಿಂದ ಆಂಟಿ ಎಡಿ ಇದಿಲ್ಲ ಏನ ಎಡಿ ಇರ್ಬಿಡು ಬಡ ಬಡ ಗುಡ್ಡದ ಕರಮ್ಮ ಬಾಂಟಮ್ಮ ಉಡ್ತಮ್ಮ ಗವಿ ಕಲ್ಲಪ್ಪದ್ರ ಬೂಂತಾಯಿ ಗಾಳದೇವ ಮಳಿದೇವ ಶಿವಳ್ಳಿ ದುರ್ಗಮ್ಮ ಸಾರು ಬೇಕಂದ್ರೆ ಹತ್ತು ನನಗೆ ಬೇಳೆ ಸಾರು ಸಾರು ಬೇಕು ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಉದುರು ಹಿಟ್ಟಿನ ಪಲ್ಯ ಉದುರು ಬ್ಯಾಳಿ ಹೆಂಗೆ ಮಾಡೋದು ಅಂತೇಳಿ
ಇದನ್ನ ಯಾವಾಗ ಮಾಡ್ತಾರಪ್ಪ ಅಂದ್ರೆ ಹೆಚ್ಚಾಗಿ ನಮ್ಮ ಕಡೆ ಪ್ರವಾಸಕ್ಕೆಲ್ಲ ಹೋಗಿರ್ತಾರಲ್ಲ, ಪ್ರವಾಸಕ್ಕೆ ಹೋಗುವಾಗ ಉದುರು ಹಿಟ್ಟಿನ ಪಲ್ಯ, ಶೇಂಗಾ ಚಟ್ನಿ, ಅದ್ರ ಕೂಡ ಮೊಸರು, ಆಮೇಲೆ ಕಟಕ್ ರೊಟ್ಟಿ ಇವನ್ನೆಲ್ಲನೂ ರೆಡಿ ಮಾಡ್ಕೊತಾರೆ. ಉದ್ರ ಬೇಳೆನ ಸ್ವಲ್ಪ ಹುಳಿ ಹಿಂಡಿ ಚಲೋ ಹೊತ್ನಾಗ ಮಾಡ್ಕೊಂಡು ಹೋದ್ರಂದ್ರೆ 2 ದಿನ ಆರಾಮ್ಸೆ ತಿನ್ಬೋದು. ಆ ರೀತಿ ಇದು ಒಂಥರ ಟೂರ್ಗೆ ಹೋಗುವಾಗ ಮಾಡುವಂಥ ರೊಟ್ಟಿ ಬುತ್ತಿ ಇದು ಪಲ್ಯ ನೋಡ್ರಿ. ಇದು ಹೆಂಗೆ ಅನ್ನಿಸ್ತು ನಿಮಗೂ? ಇಷ್ಟ ಆತಲ್ಲ? ಯಾರಿಗೆಲ್ಲ ಗೊತ್ತಿಲ್ಲಲ್ಲ, ಒಂದ್ಸರಿ ನೀವು ಟ್ರೈ ಮಾಡಿ ನೋಡ್ರಿ. ಉದುರು ಹಿಟ್ಟಿನ ಪಲ್ಯನ ಉದುರು ಬೇಳೆನ ಮಸ್ತ್ ಆಕತಿ. ಚಪಾತಿಗೂ ಸೂಟ್ ಆಕತಿ. ಇದು ಅಂದ್ರೆ ಕಾಂಬಿನೇಷನ್ ಕರೆಕ್ಟ್ ಆಕತಿ. ರೊಟ್ಟಿಗೆ ಅಷ್ಟ ಅಂತಲ್ಲ, ಚಪಾತಿಗೂ ಸೂಪರಾಗಿ ಕಾಂಬಿನೇಷನ್ ಆಕತಿ. ಮತ್ತೆ ಹೆಂಗಾಗೈತಿ ತಿಂದೇನ? ಇನ್ನೂ ಇಲ್ಲ ಆಂಟಿ. ಟೇಸ್ಟ್ ಮಾತ್ರ ಮಸ್ತ್ ಆಗಿರ್ತೈತೆ ಆಂಟಿ. ಯಾಕಂದ್ರೆ ಇದು ಅವಾಗ ಮಾಡಿರ್ತೀವಲ್ಲ, ಭಾರಿ ಟೇಸ್ಟ್ ಆಗಿರ್ತೈತಿ. ಇವಾಗಿನ ಟೇಸ್ಟ್ ನೋಡ್ಬೇಕು. ಇಲ್ಲ, ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಮಸ್ತ್ ಆಗ್ಯದಲ್ಲ?